ಇರುವ ಈ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರ ಬೆನ್ನಲ್ಲಿನ ಎಲ್ಲ ಸದಸ್ಯರುಗಳಿಗೆ ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಬಹುಸಂಖ್ಯೆಯಲ್ಲಿ ಮತವನ್ನು ಹಾಕುವ ಮುಖಾಂತರ ಅವರಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಕೈ ಮುಗಿದನ್ನು ಮೊದಲಿಗೆ ಮಾಡ್ತೇನೆ. ಅವರಿಗೆ ಯಾಕೆ ಮಾಡಬೇಕು ಅನ್ನುವಂಥದ್ದರ ಬಗ್ಗೆ ಎರಡೇ ಮಾತಿನಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಈ ಚುನಾವಣೆಯಲ್ಲಿ ಕೈ ಹಾಕಿದ್ದಾರೆ ಅಂದರೆ ಸುಮ್ಮನೆ ಕೈ ಹಾಕಿರಲಿಲ್ಲ. ಅದರ ಭಾಳಷ್ಟು ದೂರದೃಷ್ಟಿಯನ್ನು ಇಟ್ಕೊಂಡು ಇದಕ್ಕೆ ಕೈ ಹಾಕಿದ್ದಾರೆ ಅಂತ ನನ್ನ ಭಾವನೆ. ಯಾಕಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಮಾಡುವಂಥ ಕಾರ್ಯ ಭಾಳಷ್ಟು ಪ್ರತಿಯೊಬ್ಬರಿಗೂ ಮನಮುಟ್ಟುವಂಥ ಕೆಲಸವನ್ನು ಅವರು ಮಾಡ್ತಾ ಬರ್ತಾ ಇದ್ದಾರೆ. ಈ ಒಂದು ಉದ್ದೇಶ ಇಷ್ಟೇ, ಈ ಭಾಗದಲ್ಲಿರ್ತಕ್ಕಂಥ ರೈತರಿಗಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು. ಆ ಸೌಲಭ್ಯಗಳನ್ನು ಅವರು ವಂಚಿತರಾಗಿದ್ದನ್ನು ಕಂಡು ಈ ಒಂದು ಚುನಾವಣೆಯಲ್ಲಿ ಕೈ ಹಾಕಿದ್ದಾರೆ ಅಂತ ಭಾಳಷ್ಟು ಈ ಸಂದರ್ಭದಲ್ಲಿ ಪ್ರತಿಯನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಆದ ಕಾರಣ ಸತೀಶಣ್ಣ ಜಾರಕಿಹೊಳಿ ಅವರನ್ನು ಯಾರು ನಮ್ಮೆಲ್ಲ ಇವತ್ತು ಎಂದಿಗೂ ಅವರು ಕೈ ಬಿಟ್ಟಿದ್ದು ಇಷ್ಟ ಇರಲಿಲ್ಲ. ಅದಕ್ಕೆ ಉದಾಹರಣೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇದ್ದಂಥ ಸಂದರ್ಭದಲ್ಲಿ ನನ್ನನ್ನು ಗುರುತಿಸಿ ಅವರ ಒಂದು ಬಣದಲ್ಲಿ ನನ್ನ ಒಂದು ಹೆಸರನ್ನು ಮಾಡಿ ನನಗೆ ಟಿಕೆಟನ್ನು ಕೊಡಿಸಿ ನನಗೆ ಆಶೀರ್ವಾದವನ್ನು ಮಾಡಿದಂಥ ಏಕೈಕ ವ್ಯಕ್ತಿ ಯಾರಿದ್ರೆ ಅದು ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅಂತ ಬಹಳಷ್ಟು ಹೆಮ್ಮೆಯಿಂದ ಶಾಸಕನಾಗಿ ಇವರು ನಿಂತಿದ್ದಾರೆ. ಅದಕ್ಕೆ ಕಾರಣ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ. ಅದೇ ರೀತಿ ನಮ್ಮೆಲ್ಲ ಈ ಜಾರಕಿಹೊಳಿ ಕುಟುಂಬದ ಎಲ್ಲ ಸದಸ್ಯರು ನಮಗೆ ಬಹಳಷ್ಟು ಸಹಕಾರವನ್ನು ನೀಡಿದ, ಯಾವುದೇ ಒಂದು ಜಾತಿ ಭೇದ ಪಂಥ ಇಲ್ಲದೆ ಇವತ್ತು ಬ್ರಾಹ್ಮಣ ಸಮುದಾಯದ ವ್ಯಕ್ತಿಯಾಗಿ ನನಗೆ ಒಂದು BDCC ಬ್ಯಾಂಕ್ನಲ್ಲಿ ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇಂಥ ಆ ಒಂದು ಕುಟುಂಬಕ್ಕೆ ನಾವೆಲ್ಲರೂ ಚುನಾವಣೆ ಇರಬೇಕು. ಈ ಒಂದು ಪ್ರತಿಷ್ಠಿತ ಚುನಾವಣೆಯಲ್ಲಿ ಇವತ್ತು ಸತೀಶಣ್ಣ ಜಾರಕಿಹೊಳಿ ಕೈ ಬಲಪಡಿಸಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ನಾನು ಕೈ ಮುಗಿದು ವಿನಂತಿಯನ್ನು ಮಾಡಿ, ನಾವು ಕೂಡ ಇನ್ನೂ ಹೆಚ್ಚಿನ ಈ ಎಲ್ಲ ರೀತಿಯಿಂದ ನಾವು ಅವ್ರ ಜೊತೆ ಇರ್ತೇವೆ, ತಾವು ಕೂಡ ಇರಲಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಇಲ್ಲಿ ಮಾತಾಡಿ